ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ಮಾರ್ಗಶಿರ ಮಾಸ ಯಾವಾಗ ಮತ್ತು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಮಾರ್ಗಶಿರ ಲಕ್ಷ್ಮೀ ಪೂಜೆ, ಇನ್ನು ಮಾರ್ಗಶಿರ ಮಾಸದ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಮಾರ್ಗಶಿರ ಮಾಸವು ಸಾಂಪ್ರದಾಯಿಕವಾಗಿ ನಮ್ಮ ಹಿಂದೂ ಕ್ಯಾಲೆಂಡರ್ ಒಳಗೆ 9ನೇ ತಿಂಗಳು. ಈ ಮಾರ್ಗಶಿರ ಮಾಸ ನೋಡ್ರಿ ಡಿಸೆಂಬರ್ 2ರಿಂದ ಪ್ರಾರಂಭ ಆಗುತ್ತೆ. ನಾಳೆಯಿಂದ ಪ್ರಾರಂಭ. ಆನಂತರ ಡಿಸೆಂಬರ್ 16ರಂದು ಮಾರ್ಗಶಿರ ಮಾಸದೊಳಗನ ಧನುರ್ಮಾಸ ಕೂಡ ಪ್ರಾರಂಭ ಆಗುತ್ತೆ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಕೆಲವೊಂದು ದಿನಾಂಕಗಳು ನೋಡ್ರಿ. ಪ್ರದೋಷ ದಿನಾಂಕ ಡಿಸೆಂಬರ್ 13ನೇ ತಾರೀಕು ಇರ್ತೈತಿ. ಮತ್ತು ಪ್ರದೋಷ ದಿನಾಂಕ ಡಿಸೆಂಬರ್ 28 ಶನಿ ಪ್ರದೋಷ. ಮಾರ್ಗಶಿರ ಮಾಸದೊಳಗೆ ಗಣೇಶನಿಗೆ ಸಮರ್ಪಿತವಾದಂಥ ಸಂಕಷ್ಟ ಚತುರ್ಥಿ ಇರೋದು ಡಿಸೆಂಬರ್ 18ರಂದು. ಅದೇ ಥರ ಇದೇ ತಿಂಗಳಲ್ಲಿ ಮೋಕ್ಷದ ಏಕಾದಶಿ ಬರ್ತೈತಿ ಮತ್ತು ಸಫಲ ಏಕಾದಶಿ, 2 ಏಕಾದಶಿ ಬರ್ತಾವೆ. ಮೋಕ್ಷದ ಏಕಾದಶಿ ಡಿಸೆಂಬರ್ 11ರಂದು, ಸಫಲ ಏಕಾದಶಿ ಡಿಸೆಂಬರ್ 26ರಂದು ಪ್ರಾರಂಭ ಆಗುತ್ತೆ ನೋಡ್ರಿ. ಈ ಮಾಸದೊಳಗೆ ಹುಣ್ಣಿಮೆ ದಿನಾಂಕ ಯಾವುದಪ್ಪ ಅಂದರೆ ಡಿಸೆಂಬರ್ 15ರಂದು ಮಾರ್ಗಶಿರ ಹುಣ್ಣಿಮೆ ಇರ್ತೈತಿ ನೋಡ್ರಿ. ಡಿಸೆಂಬರ್ 14ರಂದು ಸಾಯಂಕಾಲ 4:14 ಪ್ರಾರಂಭ ಆಗುತ್ತೆ ಹುಣ್ಣಿಮೆ. ಡಿಸೆಂಬರ್ 15ರಂದು ಮಧ್ಯಾಹ್ನ 2:00ವರೆಗೆ ಮುಗಿತೈತಿ. ಅದೇ ಥರ ಡಿಸೆಂಬರ್ 14ರಂದು ದತ್ತಾತ್ರೇಯ ಜಯಂತಿ ಇರುತ್ತೆ. ಮಾರ್ಗಶಿರ ಅಮಾವಾಸ್ಯೆ ಏನಪ್ಪ ಅಂದರೆ ಡಿಸೆಂಬರ್ 30ರಂದು ಇರ್ತೈತಿ. ಡಿಸೆಂಬರ್ 30ರಂದು 4:02 ಪ್ರಾರಂಭ ಆಗಿ ಡಿಸೆಂಬರ್ 31ರಂದು 3:57 ಪ್ರಾರಂಭ ಆಗುತ್ತೆ. ಧನುರ್ಮಾಸ ಡಿಸೆಂಬರ್ 16ರಂದು ಪ್ರಾರಂಭ ಆಗುತ್ತೆ. ಅದೇ ಥರ ಈ ತಿಂಗಳಲ್ಲಿ ಸ್ಕಂದ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಬರುವಂಥದ್ದು ಡಿಸೆಂಬರ್ 6ರಂದು. ಮತ್ತು ಹನುಮಂತ ವ್ರತ ಡಿಸೆಂಬರ್ 13ರಂದು ಹನುಮದ್ ವ್ರತ ಬರ್ತೈತೆ ನೋಡ್ರಿ. ಅದೇ ಥರ ಗೀತಾ ಜಯಂತಿ ಡಿಸೆಂಬರ್ 11. ಮತ್ತು ದತ್ತಾತ್ರೇಯ ಜಯಂತಿ ಡಿಸೆಂಬರ್ 14. ಮತ್ತು ನೋಡ್ರಿ, ಮಾರ್ಗಶಿರ ಲಕ್ಷ್ಮೀ ಪೂಜೆ ಇದೇ ತಿಂಗಳಲ್ಲಿ 5ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. 4 ಗುರುವಾರಗಳು ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆ ಬರ್ತೈತಿ. 4 ಗುರುವಾರ, 1, 5, ಆನಂತರ 12, 19, 26 ಈ ಒಂದು 4 ವಾರಗಳು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ ಬರ್ತೈತಿ ನೋಡ್ರಿ ಈ ಒಂದು ಮಾರ್ಗಶಿರ ಮಾಸದೊಳಗೆ. ಇದಿಷ್ಟು ಮಾರ್ಗಶಿರ ಮಾಸದ ಒಂದು ಯಾವ್ಯಾವ ದಿನ ಯಾವ್ಯಾವ ಹಬ್ಬಗಳು ಬರ್ತವೆ ಅನ್ನೋದು ಹೇಳಿದ್ದೀನಿ ನೋಡ್ರಿ ಈ ವಿಡಿಯೋದಲ್ಲಿ. ಅತ್ಯಂತ ವಿಶೇಷವಂತ ಮಹತ್ವ ಅಂತ ಹೇಳ್ಬೋದು ಈ ಮಾರ್ಗಶಿರ ಮಾಸಕ್ಕೆ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.